ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಡ್ ಬಂತು. ಹಾಯ್ ಸಿಂಚು ಅವರೇ ನಮಸ್ಕಾರ. ಆತೆ ಈಗ ಬಂದೆ. ಈಗ ನೀವೇ ಹೋಗಿ ಬಂದ್ರಿ? ನೆನ್ನೆ ಬಂದ್ರಾ? ಚೆನ್ನಾಗಿದ್ದೀರಾ ಸಿಂಚು ಅವರೇ? ನೀವೇಗಿದ್ದೀರಾ? ನೀವು ನೋಡೋ ಗೊತ್ತಾಗತ್ತೆ ಚೆನ್ನಾಗಿದ್ರೆ ಅಂತ. ಏನ್ ಸ್ಕಿನ್ ಗ್ಲೋಯಿಂಗ್, ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ರಿ. ನಿಜ? ಯಾಕೆ ಡೌ ಮಾಡ್ಲಿ? ಇರೋ ವಿಷಯ. ನಾನು ಹೆಂಡ್ತಿಗೆ ಹೇಳ್ತೀನಿ ಕ್ಯೂಟ್ ಆಗಿ ಕಾಣ್ತೀವಿ ಅಂತ. ನಾನು ಹೆಂಡ್ತೀನಿ ಇತ್ತೀಚೆಗೆ ಚೆನ್ನಾಗಿ ಕಾಣ್ತಾವಳೆ. ಟೀಗಿಸ್ತಾ ಇರ್ಬೇಕು. ಯಾರವರು? ಅವನ ಅಷ್ಟೇ ಬಂದ ಹೋದ ಹೋಯ್ತು. ಏನ್ ಸಮಾಚಾರ? ವಡೆ ಪಾಯಸ ಯಾಕೆ ಖುಷಿಗೆ? ಅವ್ರೇ ನೆನ್ಸ್ಕೊಂಡ್ ಮಾಡಿಸ್ಕೊತಿರೋದು. ಯಾರು? ನಿನಗ್ ಬೈಕೆಲ್ಲ, ನಿನ್ ಗಂಡನ್ ಬೈಕೆ. ಅಯ್ಯೋ ಹೇಗಿದ್ಯಾ? ದೊಡ್ಡಪ್ಪ ಇಲ್ಲಿ ಇವನಿಕಲ್ಲ, ಅದು ಕೋಳಿಯಪ್ಪ, ಕೋಳಿ ಮಾವ. ಯಾರು? ಕೋಳಿ ಮಾವ. ಕೋಳಿ ಮಾವ. ಕೋಳಿ ಮಾವ. ಹಾಯ್ ಗೈಸ್, ಹಾಯ್ ಫ್ರೆಂಡ್ಸ್. ಇಲ್ಲಿ ನೋಡು ಮಗನೇ, ಮಗನೇ ಇಲ್ಲಿ ನೋಡು. ಹಾಯ್ ಫ್ರೆಂಡ್ಸ್ ಅನು. ಕಾಫಿ 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 ಕಾಫಿ. ತಲೆನೋವು. ಪ್ರಕಾಶಂಗೂ ತಲೆನೋವು, ನನಗೂ ಸ್ವಲ್ಪ ತಲೆನೋವು. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಕೆಲಸ ಆಯ್ತು. ಗೈಸ್, ನಮ್ಮ ಬಾವರು ಇಲ್ಲಿ ಈಗ ನಮ್ಮ ಸಿಂಚು ಅವ್ರ ಮನೆಗೆ ಬಂದ್ಬಿಟ್ಟು ಅಲ್ಲಿ ನಮ್ಮ ಪಾಪ ಸಿಂಚು ನಾವು ಬಂದಷ್ಟೇ ವಡೆ ಪಾಯಸ ಮಾಡ್ತಾವ್ರೆ. ಸಿಂಚು ವಡೆ ಪಾಯಸ ಮಾಡ್ತಾವ್ರೆ. ನಂಗೆ ಒಯ್ತಾ ಇದೀಯ ಮೋಸ ಮಾಡಿ ಒಳಗೆ ಪಾಯಸ ಊಟ ಮಾಡಲಿಲ್ಲ ಅಂದ್ರೆ ಸರಿ. ನಿಜ ನೋಡ್ಕೋ ಬಂದನೇನು ಅಂತ. ನೋಡ್ತೀನಿ. ಏನ್ ನೋಡಿ? ಬರ್ಲಿಲ್ಲ ಅಂದ್ರೆ ಅವಾಗ ಇರೋದು ಅವ್ರಿಗೆ. ಏನ್ ಮಾಡಿ? ನಾವು ಹೋಗೋದಿಲ್ಲ ಅವ್ರ ಮನೆಗೆ. ಅವ್ರ ಮನೆಗೆ ನಿಜ ಎತ್ತ ಹಾಕೊಂಡು ಹೋಯ್ತಾನೆ ಬಾವ. ನಾನ್ ನಿಜ ಮೋನವ್ರನ್ನ ಕಳ್ಸೋದಿಲ್ಲ. ಹಂಗೆ. ನೀನ್ ಸಮಾಚಾರ? ಏನು ಇಲ್ಲ, ರೆಸ್ಟ್ ಮಾಡೋಗಿ ಅಡುಗೆ ಮಾಡ್ತಾ ಇದೀವಿ. ರೆಸ್ಟ್ ಏನಿಲ್ಲ, ನಾನು ಬಿಡೋದೇ ಗಾಡಿಯ. ಯಾಕೆ? ಅಡ್ಗೆ ನಾವು ಬೇಗನೆ ಬಂದು ಕಾಫಿ ಕುಡ್ಕೊಂಡು ಹೋಯ್ತೀವಿ ಅಂತ ಹೇಳಿದ್ದು. ಗೊತ್ತಿಲ್ಲ, ನಂಗೆ ಊಟ ಮಾಡ್ಬೇಕಷ್ಟೇ ಇವಾಗ. ಸರಿ ಆಯ್ತಲ್ಲ. ಆಯ್ತು, 5 ನಿಮಿಷ. ಇವಾಗ ನಾನು ಅನ್ಗುಳ್ಗೆ ಹೋಗ್ಬೇಕು. ನಾನು ಕೆಲಸಗಳು ಬೇಜಾನವೆ ಅನ್ಗುಳಲ್ಲಿ. ಇನ್ನು ಅಂಗಡಿ ನಮ್ಮ 10 ನಿಮಿಷ ಅಷ್ಟೇ. 10 ನಿಮಿಷ ಅಷ್ಟೇ. ಸಾಂಬಾರು ಐತಿ, ಅನ್ನಕ್ಕೆ ಹೋಗ್ಬಿಟ್ರೆ ಮುಗೀತು. ಇನ್ನು ಅಡಿನೇ ಬೇಯ್ತದೆ. ಹಲೋ ಮೇಡಮ್, ನಂಗೆ ಗೊತ್ತಿಲ್ಲ, ನಂಗೆ ಏನು ಹೇಳ್ಬೇಡಿ. ನಂಗೆ ಊಟ ಮಾಡ್ಕೊಂಡು ಹೋಗಿ ಅಷ್ಟೇ. ಹಲೋ, ನಾನು ಇನ್ನು ಅಂಗಡಿ ಹತ್ರ ಹೋಗಿ ಅಂಗಡಿ ಕ್ಲೋಸ್ ಮಾಡಿ 10 ನಿಮಿಷ ಅಷ್ಟಕ್ಕೇನೆ. 10 ನಿಮಿಷ ಎಲ್ಲ ಊಟದ? ಸಾಂಬಾರು ಐತಿ, ಇನ್ನು ಅನ್ನಕ್ಕೆ ಹೋಗ್ಬಿಟ್ರೆ ಅಷ್ಟೇನೆ. ಬಾ ನೋಡ್ತೀನಿ. ಮನೆಗೆ ನೋಡೋಣ. ಕೈಗಿಡ್ಕೊಬೇಡ, ಬಾ 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 ಬಾ. 10 ನಿಮಿಷ ಇಲ್ಲಿ ಬಂದು ಮಲ್ಕೋಗಲ್ಲ. ಹೋಗೋದು 5 ನಿಮಿಷ ಅಷ್ಟಕ್ಕಂತೆ. ಈಗ 10 ನಿಮಿಷ 5 ನಿಮಿಷ ಬಾ ತೋರ್ಸ್ ಬಾ. ಅದೇನ್ ಮಾಡಿದಿ? ಆಯ್ತು ಬಾ ಬಾ ಬಾ. ನಂಗೆ ಗೊತ್ತಿಲ್ಲ, ಆಲೆ ಅಡ್ಗೆ ಎಲ್ಲ ಮಾಡ್ಸಿದೀನಿ. ಗೈಸ್, ಈಗ ನೋಡಿ ನಮ್ಮ ಸಿಂಚೋರು ನಮ್ಮನ್ನ ಬಿಡ್ತಾ ಇಲ್ಲ ಊರಿಗೆ ಹೋಗಕ್ಕೆ. ನಾನು ಇನ್ನೂ ಅಂಗಡಿಗೆ ಹೋಗ್ಬೇಕು ಮೇಡಮ್. ನಾನು ಅಂಗಡಿಗೆ ಹೋಗಿ ಅಂಗಡಿ ಕ್ಲೋಸ್ ಮಾಡಿಸ್ಬೇಕು. ಈಗ 10 ನಿಮಿಷನಾ? ಅಡುಗೆ ಏನೇನಾಗಿದೆ ಬಾ ತೋರಿಸ್ಬಾ. ಕಮ್ ಇಯರ್ ಅಡುಗೆ ಏನೇನು ಮಾಡ್ತೀವಿ ತೋರಿಸ್ತೀನಿ. ಅರ್ಜೆಂಟ್ ಆಗಿರ ಇರ್ತೀನಿ, ಇಲ್ಲಾಂದ್ರೆ ಬಿಡ್ತೀನಿ ಗಾಡಿ. ಮನೆಯಲ್ಲ ಅರಗಿದ್ದದೆ. ಪರವಾಗಿಲ್ಲ, ಎಲ್ಲರ ಮನೇನು ಅದಕ್ಕೆ ಅರ್ಗುತ್ತೆ ಅಡುಗೆ ಮನೆ ಅಂದ್ರೆ. ವಡೆ ಮೋನ ಬೈಸ್ಕೊಂಡವನೆ, ಅದಕ್ಕೆ ವಡೆ ಮಾಡ್ತಾ ಇದ್ದಿ. ಪಾಯಸ ವಡೆ ಮೋನ ಬೈಸ್ಕೊಂಡೇನೆ. ಓಕೆ. ಅಡುಗೆ ಇದು ತರಕಾರಿ ಸಾಂಬಾರು ಅನ್ನ ಇಟ್ಟಿದ್ದಿ. ನಾವು ಊಟ ಮಾಡೋದು 10-11 ಗಂಟೆ ಅಭ್ಯಾಸ ಆಗಿರೋದು. ಇಷ್ಟೊತ್ತಿಗೆ ಊಟ ನನಗೂ ಗೊತ್ತಿಲ್ಲ. ಈಗ ನಾನು ಅಂಗಡಿಗೆ ಹೋಗ್ಬೇಕು. ಈಗ ಊಟಕ್ಕೆ ಮೋನ ಬಂದ್ರೆ ಮಾತ್ರ ಊಟ ಮಾಡೋದು. ಏನ್ ಕರೆಸ್ತಿ? ಕರ್ಸ ನೋಡೋದ. ಈಗ ಬರುವಾಗ ಪ್ರೆಸೆಂಟ್ ಮೋನ ನೋಡದ. ಮೋನ ಬಂದ್ರೆ ಮಾತ್ರ ಏನಲ್ಲಿ ಈ ಪ್ರೆಸೆಂಟ್. ಈಗ 10 ನಿಮಿಷದಲ್ಲಿ ಮೋನ ಬರ್ಬೇಕು. ಮೋನ ಬತ್ತು ಅಂದ್ರೆ ಊಟ ಮಾಡ್ಕೊಂಡಿರ್ತೀನಿ, ಇಲ್ಲಾಂದ್ರೆ ಬಿಡ್ತೀನಿ ಗಾಡಿಯ. ನೋಡು, ಬಾ ಫೋನ್ ಮಾಡ. ನೋಡು, ನಡಿ ಬಾ ನಡಿ. ಖಾರ ಪುಡಿ ತೆಗಿತೀವಿ. ಇನ್ನು ಖಾರನೇ ಆಡ್ಸಿಲ್ಲ. ನೋಡಿ, ಫೋನ್ ಮಾಡು. ಹಿಂಗೆ ಗಂಡು ಫೋನ್ ಮಾಡು. ಅವನು ಪಟ್ಟದ ಬತ್ತೀನಿ ಅಂದ್ರೆ ಇರ್ತೀನಿ, ಇಲ್ಲ ಅಂದರೆ ನಾನು ಅದು ಇದು ಕೆಲಸ ಅಂತ ಹೇಳಿದ್ರೆ ಹೋಗ್ತೀನಿ. ಇದೇ ಸವಾಲು.
ಗೈಸ್ ಹೋಗ್ಬಿಟ್ಟು ಮೋಹನ್ ಅದೇ ಸುನಿ ಅನಿಲ್ ಅನು ಸುನೀಲ್ ಅವ್ರು ಕೊಟ್ಟಿರೋದನ್ನ ಮೇಂಟೈನ್ ಮಾಡ್ತಾವ್ರೆ ಅವ್ರ ಮೇಲೆ ಪ್ರೀತಿಯಿಂದ. ಗುಡ್ ಗರ್. ಶಿವಣ್ಣ ಬಂದು ಹೋಗ್ತದಂತ. ಏನ ಮೈಕೆಲ್ಲ ನಾನು ಇದೇನಿದು ಯಾರು ಹಿಂಗ್ ನಂಬ್ತಾ ಇದ್ರು ಇಲ್ಲಿ ಆಫ್ ಆಯ್ತಾ ಇದೆ ಯಾರಿದು ಅಂತೀನಿ ಮಗನೇ ಮೈಕು ಮಗನೇ ಇದು ನಾನು ಇದೇನಿದು ಮೈಕ್ ಯಾಕೆ ಹಿಂಗ್ ಆಫ್ ಆಯ್ತಾ ಇದು 7 ಟ್ರಿಪ್ ಅಂತೆ ಕಳ್ಳ ಹೋಗಿ ವರ್ಕ್ ಮಾಡ್ತಾನೆ ಮಗನೇ ಹಾಯ್ ಮಾಡು ಹಾಯ್ ರಾಜಕೀಯ ಬಿಡ್ತು. ಎಲ್ಲ ಊಟ ಮಾಡಿದ್ರಾ ಹೇಳ ಮಾತಾಡಲಿ. ಹಲೋ ಹೇಳ ಹಲೋ ಊಟ ಮಾಡಿದ್ರ ಎಲ್ಲರೂ ಊಟ ಮಾಡಿದ್ರಾ ಕಾಫಿ ಆಯ್ತಾ ಚೆನ್ನಾಗಿದ್ದೀರಾ ಎಲ್ಲಾರು ಹೇಗಿದ್ದೀರಿ ಎಲ್ಲಾರು ಹೇಳು ಮಗನೆ ಹೇಳ ಮಾತಾಡ ಎಲ್ಲಾರು ಹೇಗಿದ್ದೀರಿ ಎಲ್ಲಾರು ಕೇಳಿ ಹೇಳು ಮಗನೆ ಇಲ್ಲಿ ನೋಡ ಎಲ್ಲಾರು ದೊಡ್ಡಪ್ಪನ ಚಾನಲ್ನ ಹೇಳು ಮಗನೆ ಹೇಳಿಸ್ತೀನಿ ಎಲ್ಲಾರು ದೊಡ್ಡಪ್ಪನ ಚಾನಲ್ನ ದೊಡ್ಡಪ್ಪನ ಚಾನಲ್ನ ಹೇಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಪ್ಲಾ ಮಾಡಿ ಹೇಳು ಕಪ್ಲಾ ಮಾಡಿ ಗೈಸ್ ಗೊತ್ತಾಯ್ತಾ ಏನ್ ಮಾಡ್ಬೇಕು ಅಂತ ಕಪ್ಲಾ ಮಾಡಿ ಹಪ್ಳ ಮಾಡಿ ಅನ್ನಿಲ್ವಲ್ಲ ಅದಕ್ಕೆ ದೊಡ್ಡಪ್ಪನ ಹಪ್ಳ ಮಾಡಿ ಹೇಳು ದೊಡ್ಡಪ್ಪನ ಹಪ್ಳ ಮಾಡಿ ಬೇಡವಾ ಸಾಕು ಇಷ್ಟು ಮಾತಾಡ್ದಾನ ಓಕೆ ನಾನು ನಮ್ಮ ಸಮಯ ಅಂಗಡಿ ಕಡೆಗೆ ಹೋಗಬೇಕು ನಮ್ಮ ಕೆಲಸಗಳು ತುಂಬಾ ಇದೆ ಅದೇ ಕೇಳಿ ಅತೇಲಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಬೇಜಾರೈತಿದೆ ಇವಾಗ ಅಂಗಡಿ ಕತೆ ಹುಡ್ಗ ಅನ್ನೇನೆ ಹುಡ್ಗ ಮೇಂಟೈನ್ ಮಾಡಿ ಇವತ್ತೇ ಹಂಗಾಡ್ತಿರೋದು ಅಂಗಡಿ ಅಂತ ಹುಡ್ಗ ಮೇಂಟೈನ್ ಮಾಡ್ಕೊತಾನೆ ಹಂಗಂತಲ್ಲ ಬೆಳಿಗ್ಗೆ ಸರ್ವಿಸ್ಗೆ ಹೋಗಿ ಅಲ್ಲೇ ಇಷ್ಟೊಂಟ ಮಾಡ್ಕೊಂಡ್ ಬಂದಿವಿ ಹೋಗೋದ್ ಬೇಡವಾ ಬೆಳಿಗ್ಗೆ ಮನೆ ಬಿಟ್ಟಿರೋದು 8 ಗಂಟೆಗೆ ಹೋಗಿ 8 ಗಂಟೆಗೆ ಬಂದಿರೋದು ಈಗ ಕಾರ್ ಆಡ್ಸ್ಕೊಂಡ್ ಮೋನಾರ್ ಬಂದ್ರೆ ಮಾತಾಡ್ತೀನಿ ನೋಡ್ತೀನಿ ಈಗ 10 ನಿಮಿಷ ಟೈಮು ಬರ್ಲಿಲ್ಲ ಅಂದ್ರೆ ಹೋಗ್ತೀನಿ ನಂಗೆ ಗೊತ್ತಿಲ್ಲ ಏನ್ ನಿನ್ ಗೊತ್ತಿಲ್ಲ ಆಗಂದ್ರಲ್ಲ ಡೈಲಿ ರೊಟೀನ್ ಹೇಳ್ತೀನಿ ಡೈಲಿ ರೊಟೀನ್ ಸ್ಟಾರ್ಟ ನಾನು ಕೇಳ್ತಾ ಇದ್ದೆ ಸಿಂಚು ನಿಂದು ಡೈಲಿ ರೊಟೀನ್ ಮಾಡ್ತೀನಿ ಅಂತ ವಾ ಈಗ ನಾನು ಏನ್ ರೆಡಿ ಆಗಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂದ್ರೆ ಈಗ ಪ್ರೆಗ್ನೆನ್ಸಿ ಊಟ ಆದ್ಮೇಲೆ ಹೇಳ್ತೀನಿ ನೀನ್ ಊಟ ಆದ್ಮೇಲೆ ಹೇಳುವೆ ನಾಳೆಗೆ ಬರ್ತೀನಿ ಬೇಕಾದ್ರೆ ನಾಳೆಗೆ ಮಾಡುವೆ ನನಗೆ ಕೆಲಸ ಇವಾಗ್ಲೇ ಹೇಳ್ತೀನಿ 5 ನಿಮಿಷ ಮೋನವ್ರು ಬರ್ತಾರಲ್ಲ ಆಯ್ತು ಅತ್ತೆ ವಡೆ ಪಾಯಸ ತಿಂತೀನಿ ಜಗಳ ಆಡೋದ ಇಬ್ರು ಮೋನ ಬಂದ ಅನ್ನ ಸಾಂಬಾರು ನಾನು ಮೋನ ಬಂದ ನಾವಿಬ್ರು ಜಗಳ ಆಡೋದ ನಂಬದಿಲ್ಲ ಅವ್ರಿಗೆ ಗೊತ್ತಾಯ್ತದೆ ನಾನು ನಿಂಚು ಆಡ್ಬೇಕು ಬಂದ ಅವನಲ್ವಾ ಅದು ಬೈಕೇ ಸೌಂಡ್ ಬರಲಿಲ್ಲ ಗೈಸ್ ಮೋನ ಬಂದು ಅನ್ಕೊಂಡು ಮೋನ ಇನ್ನೂ ಬಂದಿಲ್ಲ ಸರಿ ಬಂದಮೇಲೆ ವಡೆ ಪಾಯಸ ತಿನ್ಕೊಂಡು ಬಿಡೋದ ಗಾಡಿಯ ಅಲ್ಲ ಮಗನೇ ವಡೆ ಪಾಯಸ ತಿನ್ಕೊಂಡು ಮಾತಾಡೋ ಇದು ಮೈಕಿದು ಮಗನೇ ತಿನ್ನೋದಲ್ಲ ವಡೆ ಪಾಯಸ ಯಾರಿಗಾಗಿ ಮಾಡಿರೋದು ವಡೆ ಪಾಯಸ ಯಾರಿಗೆ ಮಾಡಿರೋದಲ್ಲ ಅಮ್ಮ ಯಾರಿಗೆ ಅಪ್ಪ ಅಪ್ಪಗೆ ಮಾಡ್ಕೊಟ್ಟಿರೋದು ಅಮ್ಮ ಅಪ್ಪಗೆ ಮಾಡ್ಕೊಡ್ತಾರದಾ ಅಜ್ಜಿ ಬಂದು ಅಮ್ಮಂಗೆ ಮಾಡ್ಕೊಡ್ತಾರದಾ ಅಂತೂ ಇಂತೂ ಮೋಹನ ಅವ್ರ ಹೆಂಡತಿ ಫೋನ್ ಮಾಡಿದ ತಕ್ಷಣ ಓಡ್ ಬಂದವನೇ ಪರವಾಗಿಲ್ಲ ನನಗೂ ಸಿಂಜುಗೂ ಸವಾಲಾಗಿತ್ತು ಏನಂತ ಹೇಳು ನಾನು ಹೇಳಿದೆ ನಿನ್ ಗಂಡ ಫೋನ್ ಮಾಡಿಸ್ನೇ ಬರೀಕಿಲ್ಲ ಅಂತ ಅವ್ರು ಇಲ್ಲ ಬರ್ತಾರೆ ನೋಡಿ ಅಂತ ಹೇಳಿದ್ಲು 10 ನಿಮಿಷ ಟೈಮ್ ಕೊಟ್ಟಿದೆ ನೀನ್ 8 ನಿಮಿಷದಲ್ಲಿ ಬಂದಿದ್ದಿ ಹೌದಾ ಪರವಾಗಿಲ್ಲ ಕರೆದಷ್ಟೇ ಬಂದಿದ್ಯಲ್ಲ ಪರವಾಗಿಲ್ಲ ನೀನ್ ಪರವಾಗಿಲ್ಲ ಅಂತ ನಾನು ಹೇಳ್ತಿರೋದು ಪ್ರಕಾಶನ ಬಂದಿತ್ತು ಪ್ರಕಾಶನ ಕುಣಿಸ್ಕೊಂಡ್ ಮಾತಾಡ್ತಾ ಇತ್ತು ಹಂಗೂ ಬಂದಿದೆಯಲ್ಲ ಫೋನ್ ಮಾಡಿದಷ್ಟೇ ಹೇಳು ಅಲೋನು ಅವ್ನು ಹೇಳ್ದೆ ಎಲ್ಲ ಮಾತಾಡ್ದ ಅಲೋನು 1 2 3 4 5 6
7 ಅನು 8 ಅನು 9 ಒಂಬತ್ತು 10 10 ಸೋಮವಾರ ಸೋಮವಾರ ಮಂಗಳವಾರ ಮಂಗಳ ಬುಧವಾರ ಬುಧವಾರ ಗುರುವಾರ ಗುರುವಾರ ಶುಕ್ರವಾರ ಶುಕ್ರವಾರ ಶನಿವಾರ ಸೋಮವಾರ ಭಾನುವಾರ ಎ ಗೆ ಬಿ ಬಿ ಸಿ ಸಿ ಡಿ ಡಿ ಇ ಇ ಎಫ್ ಎ ಜಿ ಡಿ ಎಚ್ ಎಚ್ ಐ ಐ ಜೆ ಎ ಕೆ ಕೆ ಎಲ್ ಎಲ್ ಎಂ ಎಂ ಎನ್ ಎಂ ಎನ್ ಎನ್ ಓ ಓ ಪಿ ಪಿ ಕ್ಯೂ ಕ್ಯೂ ಆರ್ ಆರ್ ಎಸ್ ಎಚ್ ಟಿ ಟಿ ಯು ಯು ವಿ ಟಿ ಡಬ್ಲ್ಯೂ ಎಲ್ ಎಕ್ಸ್ ಎಕ್ಸ್ ವೈ ಐ ಜೆಡ್ ಟೆಡ್ ಓ ಜನವರಿ ಜನವರಿ ಎಮ್ಮನಿ ಫೆಬ್ರವರಿ ಮುಬ್ರಿ ಮಾರ್ಚು ಮಾರ್ಚು ಏಪ್ರಿಲ್ ಏಪ್ರಿಲ್ ಮೇ ಮಂಗಳವಾರ ಮೇ ಮಂಗಳವಾರ ಮೇ 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 ಜೂನ್ ಹೂ ಜುಲೈ ಆ ಜುಲೈ ಎ ಆಗಸ್ಟ್ ಕೈತೆಗೆ ಸೆಪ್ಟೆಂಬರ್ ಸಿಸ್ಕಪ ಸೆಪ್ಟೆಂಬರ್ ಕಪಿಟರ ಕಪ್ಪಿ ಕಪ್ಪ ಸೆಪ್ಟೆಂಬರ್ ಕಪಿಲ ಅಕ್ಟೋಬರ್ ಅಕಲ ನವೆಂಬರ್ ಆಮ ಡಿಸೆಂಬರ್ ಓ ಕಲ್ತ್ಬಿಟ್ಟ ನನ್ನ ಮಗ ಕಲ್ತ್ಬಿಟ್ಟ 3 ವರ್ಷಕ್ಕೆ ಎಷ್ಟು ವರ್ಷ 3 ವರ್ಷ ಆಯ್ತಾ 2 ವರ್ಷ ಅಲ್ವಾ 2 ವರ್ಷದ ಮೇಲೆ 3 ತಿಂಗಳು 2 ವರ್ಷದ ಮೇಲೆ 3 ತಿಂಗಳು ಹಾಲೆ ಅದಕ್ಕೆ 9 ತಿಂಗಳು ಅದಕ್ಕೆ ಯಾರು ಹೊಟ್ಟೆಲಿ ಇರೋದಕ್ಕೆ ಅಯ್ಯೋ ಲವ್ ಮಗನೇ ತಮ್ಮ ಬೇಕಾ ತಂಗಿ ಬೇಕಲಾ ತಂಗಿ ಬೇಕಲಾ ತಂಗಿ ಅಟ್ಟ ಸೂಪರ್ ಮಗನೇ ಸೂಪರ್ ಸಿಂಚೋ ನಿನ್ ಮಗಂಗೆ ತಂಗಿ ಅಂತ ಹೇಳ್ಕೊಬಿಟ್ಟಿದೆ ಯಾಕೆ ನಿಂಗೆ ತಮ್ಮ ಬೇಕು ತಂಗಿ ಬೇಕು ಅಂದಷ್ಟೇ ತಂಗಿ ಅಂದ ಅಂತಾನೆ ತಂಗಿ ಅಂತ ಸರ್ ಸೊಸೆ ಬೇಕೋ ಅಳಿಮೈ ಬೇಕೋ ಈ ಯಾರು ಇಷ್ಟ ಒಬ್ಬ ಅಳಿಮೈ ಸಾಕಾಯ್ಕಲ್ವ ಇನ್ನೊಬ್ಬ ಅಳಿಮೈ ಬೇಕೋ ಇಲ್ಲದ್ರೆ ಸೊಸೆ ಬೇಕೋ ಸೊಸೆ ಅತ್ತೆ ನಿಮ್ಗೆ ಅವ್ರಿಗೆ ಎಲ್ಲರಿಗಿಂತ ಹೆಚ್ಚು ಮೊಮ್ಮಗಳು ಬೇಕಂತ ಮತ್ತೆಗೆ ನಂತ ಏನೋ ಎಲ್ಲರೂ ಹೆಣ್ಮಗಿಗೆ ಓಟು ಜಾಸ್ತಿ ಅಲ್ಲ ಯಾವ್ದಾದದ್ದು ಯಾರು ನನ್ನ ಮಗಳ ಇಲ್ಲ ಮಗನ ಅಲ್ವಾ ರಿಷಿಗೆ ಹೆಂಗದೆ ಹಂಗೆ ಅದೇ ಎಲ್ಲ ಹಾಕ್ಬಿಟ್ಟೆಲ್ಲವ ವಾ ಅಯ್ಯೋ ತರನೇ ಈಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಲ್ಲ 7 ಮಂತ್ ಅದು ಬ್ಲಡ್ ಅರೇಂಜ್ ಮಾಡ್ಕೊಳ್ಳಿ ಅಂತ ಮತ್ತೆ ಹೇಳಿದ್ರು ತಿರ್ಗಾ ಕಮ್ಮಿ ಕಮ್ಮಿ ಆಗಿದೆ ಆಗೈತಂತ ಅಂತ ಇವಾಗ ಇನ್ನು ಎಲ್ಲರೂ ಈಗ ಹೆಚ್ಚು ಕಮ್ಮಿ ಕೇಳಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು 100 ಜನ ನನಗೆ ಡಿ ಎಂ ಮಾಡವ್ರೆ ನಾನು ಬ್ರೋ ನನ್ನ ಕ್ಯಾರ್ ನಗರ ನಂದು ಓ ನೆಗೆಟಿವ್ ಯಾವಾಗಲೂ ಕೊಡ್ತೀನಿ ಅಂತ ಹೆಚ್ಚು ಕಮ್ಮಿ 100 ಜನ ಮೇಲೆ ಮಾಡಿದ್ದಾರೆ ಒಂದು ಎಷ್ಟು ತಿಂಗಳು ಮುಂಚೆ ನಾವು ಅರೇಂಜ್ ಮಾಡ್ಕೋಬೇಕು ಇವಾಗಲೇ ಡಿಲಿವರಿಗೆ ಅಂತ ಹೇಳೋರೆ ಡಿಲಿವರಿಗೆ ಇನ್ನು 2 ತಿಂಗಳು ಟೈಮ್ ಐತೆ ಅಕ್ಟೋಬರ್ 22ಕ್ಕೆ ಓಕೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಸುಮಾರು ಜನ ಡಿ ಎಮ್ ಮಾಡಿದ್ದೀರಾ ಬ್ರೋ ನಂದು ಓ ನೆಗೆಟಿವ್ ನಾನು ಕೊಡ್ತೀನಿ ಅಂತ ಹಾಗಾಗಿ ಸಿಂಚು ಅವರಿಗೆ ಡೆಲಿವರಿ ಡೇಟ್ ಹತ್ರ ಬಂತು ಡೇಟ್ ಯಾವಾಗ ಸಿಂಚು ಅವರೇ ಅಕ್ಟೋಬರ್ 22 ಅಕ್ಟೋಬರ್ 20 ಮುಂದಿನ ತಿಂಗಳಿಯಾ ಇದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇನ್ನು ಸೆಪ್ಟೆಂಬರ್ ಬರ್ಬೇಕಲ್ಲ ಓಕೆ ಅಕ್ಟೋಬರ್ 22 ಒಟ್ಟಾರೆ ಒಂದು ತಿಂಗಳು ಮುಂಚೆಗೆ ರೆಡಿ ಮಾಡ್ಕೊಂಡಿರ್ಬೇಕಾ ಹೇಳ್ಕೊಂಡಿರ್ಬೇಕು ಗೈಸ್ ನೋಡಿ ಸಿಂಚು ಅವ್ರಿಗೆ ಅಕ್ಟೋಬರ್ 22 ಆಸುಪಾಸು ಯಾವಾಗಲಾರು ಆಗ್ಬೋದು ಅಷ್ಟೊತ್ತಿಗೆ ಬ್ಲಡ್ನ ರೆಡಿ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ಓ ನೆಗೆಟಿವ್ ಬ್ಲಡ್ ಇರೋರು ಡಿ ಎಮ್ ಮಾಡಿ ಸುಮಾರು ಜನ ಡಿ ಎಮ್ ಮಾಡಿದ್ದೀರಾ ಅವರು ಯಾರು ಕೊಡ್ತೀರಾ ಅಂತ ಕೇಳಿದ ತಕ್ಷಣ ಅವರು ಮೆಸೇಜ್ ಮಾಡಿ ನನಗೆ ಇನ್ನೊಂದಪ್ಪ ಕನ್ಫರ್ಮ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಯಾರೇ ನನಗೆ ಡಿ ಎಮ್ ಮಾಡಿದ್ರು ಕೂಡ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ ನಾನು ಓಕೆನಾ ನನಗೆ ಕನ್ಫರ್ಮ್ ಆಗಿ ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ಓಕೆ ಹೇಳಿದ್ದೀನಿ ನೀನು ಕೇಳ್ಬಿಡಪ್ಪ ಆಯಿತು ಓ ನೆಗೆಟಿವ್ ಯಾರ ಹತ್ರ ಬ್ಲಡ್ ಐತೆ ಬನ್ನಿ ಒಂಚೂರು ಬ್ಲಡ್ ಕೊಡಿ ನೀವು ಕೊಡ್ತೀನಿ ಅಂತ ಹೇಳಿಲ್ಲಲ್ಲ ನಂದು ಎ ಪಾಸಿಟಿವ್ ಏನು ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ ಎಕ್ಸ್ಚೇಂಜ್ ಆದ್ರೆ ಎಲ್ಲರೂ ಮಾಡೋದಕ್ಕೆ ನಾನು ಕೊಡ್ತೀನಿ ಅದರಲ್ಲೇನು ಅಲ್ಲ ಇವ್ರು ಕೊಡ್ತೀನಿ ಅಂತ ಅವನು ಈಗ ತಾನೇ ಹೇಳ್ದಲ್ಲ ಈಗ ಒಂದು ಸ್ವಲ್ಪ ತಲೆಯಲ್ಲಿ ನಂದೇ ಕೊಟ್ಟು ಬೇರೆ ಇಸ್ಕೊಬೋದಂತ ಎಕ್ಸ್ಚೇಂಜ್ ಆದ್ರೆ ನೋ ಟೆನ್ಷನ್ ಗೈಸ್ ಎಕ್ಸ್ಚೇಂಜ್ ಏನಾರ ಮಾಡಿ ಆತರ ಆಪ್ಷನ್ ಅದೇ ಇದಾಯ್ತಾ ಹಂಗಾರೆ ನಾವು ಯಾರು ಕೊಡ್ಬೋದಲ್ಲ ಯಾರು ನೋಡಕ್ಕೆ ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಆಗಬೇಕಾದ್ರೆ ರೆಡಿ ಮಾಡ್ಕೊಳ್ಳೋಣ ಓಕೆ ಡನ್ ಓಕೆ ಗೈಸ್ ಸುಮ್ಮನೆ ಏನು ಮಾಡಕ್ಕೆ ಮಾರಾಕೆ ಬಿಡ್ತೀನಿ ಬಿಡು ನಿನ್ನ
ಅಲ್ಲೇ ಆಯ್ತು ಮಾರಕ್ಕೆ. ಸರಿ ನಾನು ಆಯ್ತು ಅಡ್ಗೆ. ಅಡಿಗೆ ಬನ್ನಿ. ಮಾದೇಶ್ವರನ್ ಬೆಟ್ಟದಲ್ಲಿ ಜೇನುತುಪ್ಪ ತಂದು ಒಂದ್ ವಾರ 15 ದಿವಸ ಆಗೈತೆ. 550 ರೂಪಾಯಿ ಕೆಜಿ. ಹೆಂಗಾಗೈತೆ ಅಂತ ಜೇನುತುಪ್ಪ ಅಲ್ಲ ಕಲ, ಕುಲಾನ ಇದು ಜೇನುತುಪ್ಪ ಅಲ್ಲ ಕಲ, ಬೇಗ ಹಾಳಾಯ್ತು ಜೇನುತುಪ್ಪ. ಜೇನುತುಪ್ಪ ಅಲ್ಲ ಅದು, ಜೇನುತುಪ್ಪ ಹಾಳಾಗದೇ ಇಲ್ಲ, ಇದು ಜೇನುತುಪ್ಪ ಅಲ್ಲ, ಫೇಕ್. ಅದ್ಯಾವುದು ಹೆಸರು ತೋರಿಸ್ಬಿಡು, ಅದೆಲ್ಲಿ ಮಾದೇಶ್ವರ ಬೆಟ್ಟಲ್ಲ. ಮಾದೇಶ್ವರನ್ ಬೆಟ್ಟದಲ್ಲೇ ಗುರು. ಗೈಸ್ ನೋಡಿ, ಮಲೆ ಮಹದೇಶ್ವರ. ಸುಳ್ಳು ಗೈಸ್, ಯಾರು ತರಕ್ ಹೋಗ್ಬೇಡಿ. ಇದು ಮಾತ್ರ ಜೇನುತುಪ್ಪ ಅಲ್ಲ, ಜೇನುತುಪ್ಪ ಅಲ್ಲ. ಏನೋ ಒಂಥರ ಅನುಭವ ಇರೋರು ಹೇಳ್ರಪ್ಪ ಇದು ಜೇನುತುಪ್ಪನ ಅಂತ. ಬನ್ನಿ ಕೈ ಗೈಸ್, ವಡೆ ಊಟ ಎಲ್ಲ ರೆಡಿ ಆಗಿದೆ. ಬನ್ನಿ ಬಾವ ಕೈ ತೊಳಿರಿ ಅಂತ ನಮ್ಮ ಮೇಡಮ್ ಅವ್ರು ರೆಡಿ ಮಾಡಿದ್ದಾರೆ. ನನ್ನ ಅಂಗಡಿಗೆ ಹೋಗೋರ್ನು ಉಳಿಸ್ಕೊಂಡಿದ್ದಾರೆ. ಹಾಂ ಬನ್ನಿ ಅಮ್ಮ ಕೈ ತೊಳ್ಕೊಳ್ಳಿ. ಬನ್ನಿ, ಕೈ ತೊಳ್ಕೊಳ್ಳಿ. ಕೈ ಹೇಗೆ ತೊಳೆದವರು ಹಂಗೆ ತಿಂತೀವಿ ನಾವು. ಹುಲಿ ಸಿಂಹಗಳೆಲ್ಲ ಕೈ ತೊಳಿತಾವ? ಆಯ್ತು. ಇಲ್ಲ ತಿಂದ್ಬಿಟ್ಟು ಒಟ್ಟಿಗೆ ತೊಳೆದ್ಬಿಡ್ತೀವಿ ಕೈಯ. ಹೆಂಗೋ ಮಾಡಿ ಬನ್ನಿ, ಇವಾಗ ತಿನ್ನಿ ಅಷ್ಟೇ. ಹಾಂ ತಿನ್ ಬನ್ನಿ ಇವಾಗ. ಹಾಂ, ಏನು ತಿನ್ಬೇಕು? ಕೈ ಎಲ್ಲ ಗಲೀಜಾಗಿಲ್ಲ ಹಂಗಾರೆ. ಗಲೀಜು ಆಗದೆ. ಈ ಕೈ ಅದೆಷ್ಟು ಕೋಳಿಗಳ ಕೊಲೆ ಮಾಡಿರೋ ಕೈಯ ಕಾಣೆ. ಕೈ ಹಾಂ ಅಂಥದ್ರಲ್ಲಿ ಒಂಚೂರು ಒಡೆ ಕೊಲೆ ಮಾಡಿರಾಗಲ್ಲ, ಏನೂ ಆಗಲ್ಲ. ಊಟ ಮಾಡ್ಬಿಟ್ಟು ಹೋಗುತ್ತಲ್ಲ ನಿಮ್ಗೆ ಹೊಟ್ಟೆ ಒಳಗೆ ಏನು ಗೊತ್ತಾ, ಹುಲಿ ಸಿಂಹಗಳಿಗೆಲ್ಲ ಏನೂ ಆಗಲ್ಲ. ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ, ನಿಮ್ಮಂಗಲ್ಲ. ನಿಮ್ಮಂಗೆ ನಾವು ಸ್ಮೂತ್ ಅಲ್ಲ ನಾವು. ಇಲ್ಲೇ ಕೋಳಿ ಅಂಗಡಿಲಿ ಕೋಳಿ ಕಟ್ ಮಾಡ್ಬಿಟ್ಟು ಕೈ ತೊಳಿಕೆಲ್ಲ ಬಿಸಿ ಇದ್ದಾಗ ಹಂಗೆ ತಿಂದಕ್ಕೆ ಹೋಗ್ಬಿಡ್ತೀವಿ. ಹಾಂ ಈ ಕೈ ಕೋಳಿಗಳ ಕೊಲೆ ಮಾಡಿರೋ ಕೈ. ಕೊಲೆ ಮಾಡೈತ ಗೊತ್ತಿಲ್ಲ. ಅವ್ನು ಅಂದ್ರೆ ಅದೇ ಕೈಲಿ ತಿಂದಿರ್ಬೇಕಾರೆ ನಿಮ್ ಕೈಲಿ ಆಗತ್ತಾ? ಹಂಗಂಬಿಟ್ಟು ನೀನು ಹಂಗೆ ತಿಂದ್ಬಿಟ್ಯಾ, ನನ್ನ ಮಗಿಗೆ ಏನಾರು ಆಗ್ಬಿಟ್ಟದು ಆಮೇಲೆ. ಹಾಂ, ಈಗ ನಿನಗೆ ಫೀಲ್ ಯಾವ ಥರ ಆಗ್ತೈತೆ? ಹೆಣ್ಮಗುನೇ ಆಗ್ಬೋದು, ಗಂಡು ಮಗುನೇ ಆಗೋದು ಫೀಲ್ ಆಗ್ತದೆ. ಯಾವ ಥರ ಫೀಲ್ ನಿನಗೆ? ಆ ಥರ ಏನಿಲ್ಲ, ಆರಾಮಾಗಿದ್ದೀನಿ, ಆ ಥರ ಏನೂ ಅನಿಸ್ತಿಲ್ಲ. ಹಾಂ, ನಾನು ಪಕ್ಕ ಹೇಳ್ತೀನಿ. ಹೇಳು. ಹಾಂ, ಗಂಡುನಿಯಾ? ಏನ್ ಬೇಕಾದ್ರೆ ಹೇಳಿ. ಬೆಡ್ಡಿಂಗಾ ಕಟ್ಬಿಡೋದಾ? ನಿಮ್ಗೆ ಯಾವ್ದು ಅನ್ಸುತ್ತೆ? ನನಗೆ ಹೆಣ್ಪಾಪು ಕಟ್ಟೋದಾ, ಬೆಡ್ಡಿಂಗು ಏನಾರು ಕಟ್ಟೋದಾ? ನನ್ನ ಮೈಂಡಲ್ಲಿ ಅನ್ಕೋತಾ ಇರ್ತೀನಿ, ನಂಗೆ ಹೆಣ್ಮಗು ಆಗ್ಲಿ ಅಂತ. ಅದ್ರ ಮನ್ಸಲ್ಲಿ ಅಯ್ಯೋ ಗಂಡು ಮಗುನೇ ಆಗ್ಬೋದೇನೋ ಅಂತ ಮನ್ಸಲ್ಲಿ ಅನಿಸ್ತಾ ಇದೆ. ನಿನಗೆ ಎರಡು ಮನ್ಸ? ಸುಮ್ಮನೆ ಸಮಾಧಾನ ಮಾಡ್ಕೊಂಡು ನನ್ಗೆ ಹೆಣ್ಣು ಮಗುನೇ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಮನ್ಸಲ್ಲಿ ಹಂಗ ಅನಿಸ್ತದಲ್ಲ. ಒಂದ್ ಲೆಕ್ಕಾಚಾರ ಹೋದ್ರೆ ಒಂದ್ ಹೆಣ್ಮಗು ಅಲ್ಲಿ ಮನೇಲಿ ಏನಾರು ಹೆಣ್ಮಗು ಅಲ್ಲಿ ಮನೇಲಿ ಏನಾರು ಮೇಂಟೈನ್ ಅದು ಇದು ಖುಷಿಗೆ ಸರಿ ಅನ್ಸ್ತದೆ. ಒಂದ್ ಟ್ರಿಪ್ಪು ಗಂಡು ಮಗು ಬೇಕು ಅನ್ಸ್ತದೆ, ಅದಕ್ಕೆ 3 ಗಂಡು ಮಗ ಇಲ್ವಲ್ಲ ಹೋಯ್ನಾ, ಅದಕ್ಕೆ ಪ್ಲಾನಿಂಗ್ ಮಾಡಿ 3 ಮಾಡ್ಕೊಳವಂತೀವಿ. ಒಟ್ಲೆ ಈಗ 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 ಎರಡನೇದು ಈಗ ಉಡೋದು ಹೆಣ್ಣು ಮಗು ಆದ್ರೆ 2ಕ್ಕೆ ಸ್ಟಾಪು, ಗಂಡು ಮಗು ಆದ್ರೆ 3ಗ. ಹೌದೌದು. ಸಿಂಚೋರೆ ಇಲ್ಲಿ ವಿಷಯ ಕೇಳಿಲಿ, ಕತೆ ಕೇಳಲ್ಲಿ. ಈಗ ಆಯ್ತರ ಪಾಪು ಹೆಣ್ಣು ಪಾಪು ಆದ್ರೆ 2 ಸ್ಟಾಪ್, ಗಂಡು ಪಾಪು ಆದ್ರೆ 3. ಯಾಕಂತೆ ಹೆಣ್ಣು ಪಾಪ ಬೇಕಂತ ಈಗ. ಅದಕ್ಕೆ ನಾನೇನ್ ಮಾಡ್ಲಿ, ನಾನೇನು ಮಿಷಿನ ವರ್ಷಕ್ಕೊಂದೊಂದು ಜೆರಾಕ್ಸ್ ಮಾಡಿ ಕೊಡೋದು. ಇವಾಗಲೇ ಬ್ಲಡ್ ಇಲ್ಲೇ ನಾನೇ ಸಾಯ್ತಿದ್ದೀನಿ. ಹಂಗೇನೇ ಇಲ್ಲ, ಬ್ಲಡ್ ಅರೇಂಜ್ ಆಗುತ್ತೆ. ನಿಮ್ಮ ಪ್ರೀತಿ ಅಭಿಮಾನಿಗಳಿದ್ದಾರೆ. ಓಹೋ ಹಂಗಂತ ಅನ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಆಯ್ತಲ್ಲ, ಸುಮ್ಮನೆ ಹೇಳ್ತಾರೆ. ಬನ್ನಿ, ಬಾಯಿ ಮಾತಲ್ಲಿ ನಿಜವಾಗ್ಲೂ ಬಾಯಿ ಮಾತಲ್ಲಿ ಏನಿಲ್ಲ, ನಿಜವಾಗ್ಲೂ 100 ಔಟ್ ಆಫ್ 100 ಇಲ್ಲ, ನಿಜ ತಾನೇ? ನಿಜ, ಕೇಳು. ಓಕೆ ಆಯಿತು, ಬನ್ನಿ ಗೈಸ್, ಎಲ್ಲ ವಡೆ ಪಾಯಸ ತಿನ್ನೋಣ, ಆಮೇಲೆ ಓಡೋಣ. ಇವತ್ತಿನ ಲಾಗಿಲ್ಗೆ ಎಂಡ್ ಮಾಡೋಣ. ನಾಳೆ ಇಲ್ಲ ನಾಡ್ದು ಲಾಗಲ್ಲಿ ಸಿಂಚೋರ ಡೈಲಿ ರೋಟೀನ್ ಮಾಡ್ತೀನಿ. ಇವತ್ತೇ ಮಾಡಬೇಕು ಅಂದ್ಕೊಂಡೆ, ಬಟ್ ನಾನೇ ಮೈಂಡ್ ಅದಕ್ಕೆ ಇರಲಿಲ್ಲ, ಇವರು ಫ್ರೀ ಇರಲಿಲ್ಲ. ಸುಮ್ಮನೆ ಇಟ್ಕೊಂಡು ಓಡಾಡೋ ಟೈಮಲ್ಲಿ ಮಾಡಿದ್ರೆ ಚೆನ್ನಾಗಿರಕ್ಕಿಲ್ಲ, ಕುಣಿಸ್ಕೊಂಡು ನೀಟಾಗಿ ಮಾತಾಡಬೇಕು. ನಮ್ಮಂಗೆ ನೀರು ಹಾಕಳ್ದೇ ಎಣ್ಣೆ ಹೊಡಿಬೇಕು, ಆಗ ಮೈಂಡು ಅಪ್ಡೇಟ್ ಆಯ್ತಾ ಇರ್ತದೆ. ಅಷ್ಟೇ ಸೋಪ್ ಗಿಪ್ ಹಾಕಿಯೋ? ಅಷ್ಟೊಡೆ ಹೆಚ್ಚು ಒಡ್ಡ ಗುರು, ಒಡ್ಡ ಆದ್ರೂ ನನ್ನ ಕೈ ಹೆಂಗ್ ನೋಡು ಗುರು, ಮುತ್ತು ಕೊಡ್ಬೋದು ಗುರು ಕೈಗೆ. ಹಿಂಗೆ ಮುತ್ತು ಕೊಡು. ಥೂ, ಅಯ್ಯೋ ಥೂ. ಬರೀಸಿ.
ವಡೆ ಪಾಯಸ ಬಂತು. ಬನ್ನಿ ಗೈಸ್, ವಡೆ ಪಾಯಸ ತಿನ್ನೋಣ. ಮೋಹನ್ ಅವರು ಬೌಸ್ಕೊಂಡು ವಡೆ ಪಾಯಸ ಮಾಡಿಸ್ಕೊಂಡಿರೋದು. ಇಲ್ಲಿ ಪಾಪ ಮಗ ಬೌಸ್ಕೋಬೇಕು, ಸಿಂಚು ಮಗ. ಅದ್ ಬಿಟ್ಬಿಟ್ಟು ಈ ಗಂಡನೇ ಎಲ್ಲ ಸುಮಾರು ವಿಡಿಯೋದಲ್ಲಿ ನೋಡಿರ್ತೀರಿ, ಮೋಹನ ಬೌಸ್ಕೊಂಡ್ ಅಡುಗೆ ಮಾಡಿಸ್ಕೊಳ್ಳೋದು. ಸಿಂಚುನ ಏನು ಕೇಳಿರಿಕಿಲ್ಲ. ಮೈಂಡ್ಗೆ ಇವತ್ತೇನಾರು ತಿನ್ಬೇಕು ಅಂತ ಮನ್ಸ್ಬೇಕು ಹೇಳ್ದೆ, ಸಂಜೆ ರೆಡಿ ಆಗದೆ. ಅಂತ ಪುಣ್ಯವಾದಂತಹ ಹೆಂಡತಿ ಅಂತ ಅತ್ತೆ ಪಡ್ತಿದ್ಯಾ ಮಗ. ಜಲೆ ಬೆಳಿಗ್ಗೆ ಹೇಳ್ತೇನಪ್ಪ, ಸಂಜೆ ಅಷ್ಟೊಳಗೆ ರೆಡಿ. ನಿಮ್ ಬೈಕ್ ಏನಾದ್ರು ತಿರ್ಸೋಣ ಎಲ್ಲಾನು. ಯಾರು? ಮೋನ ತಿರ್ಸಿಲ್ಲ. ಅಲ್ಲ ನೀವು ಕಟ್ತಾನೆ ತಪ್ಪು ಮಾಡ್ಯಾರ. ತಪ್ಪು ಮಾಡ್ಬಿಟ್ಟೆ. ಚೀಡ್ಸಿಲ್ಲ. ಕೇಳು ನಾನು ಕೇಳು ಇನ್ನೇನಾರ. ನೆನ್ನೆ ದಿನ ಜೋಳ ತಗೊಳೊಂದು ಕೊಟ್ಟಿಲ್ಲ, ಅದಕ್ಕೆ ಹುರ್ಕೊಂಡವಳೆ ಜೋಳ. 50 ರೂಪಾಯಿ ಜೋಳ ಕೊಡ್ಸಕ್ಕಾಗಿಲ್ಲ. ಹೇಗೆ ಕೊಡ್ಬೇಕಾನೆ ಅದನ್ನ ಐಸ್ ಮಂಜು ಕೊಟ್ಟು. ನಾನು ಅವೆಲ್ಲ ಕೇಳಿಲ್ಲ, ಬರೀ ನಾನು ಜೋಳ ಕೇಳಿದ್ದು. ಐಸ್ ಮಂಜು ಕೊಟ್ಟು ನನಗೆ ಏನೇನು ಇಷ್ಟ ಅದ್ ಮಾತ್ರ ತಿಂತಿರೋದು ನೀವು. ಐಸ್ ಮಂಜು ಕೊಟ್ಟು 1000 ರೂಪಾಯಿ ಖರ್ಚು ಮಾಡಿದ್ದೆ. ಅದಕ್ಕೆಲ್ಲ ನಂಗೆ ಅದು ಇಷ್ಟ ಇರಲಿಲ್ಲ, ಜೋಳ ಇಷ್ಟ ಆಯ್ತು. ನಾನು ಅವ್ರು ಕೇಳಿ ಕೊಡ್ಸು ನೀವು. ಹೋಗ್ಬೇಕಾರೆ ಅಲ್ಲೇ ಜೋಳ ಎಲ್ಲಾರು ಸಿಗ್ತದ ಹೊಲದಲ್ಲಿ, ಕತ್ಕೊ ಹೋಗದ ಅಂತ ಬರ್ಬೇಕಾರೆ ಯಾವ ಜೋಳದ ಇದೇ ಎಲ್ಲಾನು ಸೈಲೆನ್ಸ್ ಹಾಕ್ಬಿಟ್ಟಾರೆ. ಎಲ್ಲ ರೋಡ್ ಸೈಡ್ ಬರೀ ಜೋಳನೇ ಅಲ್ಲಿ. ನಾನ್ ನೋಡ್ದೆ. ಹೇಳ್ತಾನೆ ಈಗ ಹೇಳ್ತಾವಳೆ. ಓಕೆ, ಬೈಕೆ ತಿರ್ಸಿಲ್ಲ. ಜೋಳ 50 ರೂಪಾಯಿ. 50 ರೂಪಾಯಿ ತಿರ್ಸಾಗಿಲ್ಲ ನಿಂಗೆ. ನೋಡಿ ಮಗ ಹೆಂಗಾಲೆ ಒಡೆ ಗೀಡೆಲ್ಲ ಮಾಡೋದಕ್ಕೆ ಕೇಳ್ದಷ್ಟು. ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಅಮ್ಮಂಗೆ ನಿಜ ನನ್ ಬೆಲ್ದನ ಆಸೆ ಆಗಿದ್ದು, ಬೆಲ್ದನ ಮಾಡ ಅಂತ ಹೇಳಿದೆ ನಮ್ಮ ಅಮ್ಮಗೆ. ನಮ್ಮತ್ ಮಾಡ್ಕೊಂಡೇ ಬಿಟ್ಟದೆ. ಅಡಿ ಮೈ ಹೇಳಿದ್ರೆ ಪಟಾತ ಮಾಡೋದೆ. ನಾನು ಹೇಳಿದ 5 ನಿಮಿಷ ಕಾಳು ನೆನ್ಬಿಟ್ಟು ಆಲೆ ನೋಡಿ ಹೆಂಗ್ ಮಾಡಿರೋದೆ. ಏನಪ್ಪ ಜಾಲಿ. ನೋಡ್ತೀನಿಯಾ ಸ್ವೀಟ್ ಅಂದ್ರೆ ಒಸಿ ಇಷ್ಟ ಅಲ್ಲ, ಜಾಮೂನ್. ಅವ್ರ ಅಪ್ಪಂಗಿಂತ ಇವನೇ ಕೇಳಿದ್ರೆ ಜಾಮೂನು ಅಂತ. ತಳಿ ಹೆಂಗದ ಹಂಗೆ ತಾನೆ ಬಿತ್ತಿ ಬರೋದು. ಸೇಮ್ ಜೆರಾಕ್ಸ್. ಅವನು ಹೆಂಗೆ ಚಿಕ್ಕದೊಳು ಹೆಂಗ್ ಕುತ್ಕೋತಿದ್ದ ಸೇಮು ಅಪ್ಪನೇ. ಒಂದು ಚೂರು ಏರುಪೇರು ನಿಂದು ಒಂಚೂರು ವರ್ಷ ಇಲ್ಲ. ಫೈನಲಿ ಎಲ್ಲ ತಿನ್ನೋದು ಉಣ್ಣೋದು ಎಲ್ಲ ಮುಗೀತು. ಇವತ್ತಿನ ಲಾಗು ಇಷ್ಟ ಆಗಿತ್ತು. ನಾನು ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನಾನು ಬಿಡ್ತೀನಿ ಗಾಡಿಯ. ಬೆಳಿಗ್ಗೆ ಬೇಗನೆ ಅಂಗಡಿಗೆ ಹೋಗ್ಬೇಕು. ತೊಳೆದಿದ್ದು ಗೊತ್ತಿಲ್ಲ. ಇವನ್ ಮಕ ಮಾತ್ರ ಉಜ್ಜುತ್ತಾರ. ಬೆಳಗಾದ್ರೆ ಮಗನೇ ಅದೆಷ್ಟು ಹುಡುಗಿರು ಬಿಡಿಸ್ಕೊಂಡಿಯೋ. ಅಯ್ಯಯ್ಯಯ್ಯಯ್ಯಯ್ಯೋ, ಹಂಗಾರೆ ಸಿಂಚೋ ಅಪ್ಪಂದೇನೋ ಅದೇ. ನಾನ್ ಗುರು ಶ್ರೀರಾಮ ರಾವಣ ಶ್ರೀರಾಮ ಚಂದ್ಲಲ. ನಾನು ತೀಲಾಮ ಚಂದ ಕಿತ್ನ ಮಿಸ್ ಆಗಿ ರಾವಣ. ನಿನ್ ಗಂಡ ಶ್ರೀರಾಮ ಆಗಿರ್ಬೇಕು, ಶ್ರೀಕೃಷ್ಣ ಆಗಿರ್ಬೇಕು. ನಿನಗೆ ಏನ್ ಅನ್ಸುತ್ತೆ? ಶ್ರೀರಾಮ ಅನ್ಸುತ್ತಾ ಶ್ರೀಕೃಷ್ಣ ಅನ್ಸುತ್ತೋ? ಶ್ರೀರಾಮನ್ ತರ ಇರ್ಬೇಕು ಅಂತ ಆಸೆ. ಬಟ್ ಅವರು ಯಾವ ಥರ ಇರ್ಬೋದು? ನನಗೆ ಒಂದೊಂದ್ಸಲಿ ಕನ್ಫ್ಯೂಸ್. ರಾವಣಿಗೋಣ. ಅದು ಕಾದು ಸಾಕೈತೆ ಬಾಬು ನಿನ್ನ. ಕಾದು ಸಾಕೈತೆ. ಹೆಚ್ಚಿಗೆ ಅರ್ಧ ಗಂಟೆ ಕಾದಿರೋದು. ಪ್ರಾಮಿಸ್ ಉಂಡೋದು ಆಗ್ಲೇನೆ. ಅವರು ಬಂದ್ರು. ವಡೆ ಪಾಯಸ ತಿನ್ಕೊಂಡು ಇವರು ಕೂಡ ಹೋಗ್ತಾರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಬಾಯ್ ಬಾಯ್, ಥ್ಯಾಂಕ್ ಯು.